ಕೃಷ್ಣಮೃಗ. ಇದು ಸಾಮಾನ್ಯ ವಾಸಸ್ಥಳ ಯಾವುದು ಅಂದರೆ ಕೃಷಿ ಬಯಲು ಪ್ರದೇಶ ಅಥವಾ ಕುರುಚಲಿಂದ ಕೂಡಿರ್ತಕ್ಕಂಥ ಪ್ರದೇಶ. ಅಲ್ಲಿ ಈ ಕೃಷ್ಣಮೃಗ ವಾಸ ಮಾಡ್ತವೆ. ಇದು ಭುಜದವರೆಗಿನ ಎತ್ತರ 65ರಿಂದ 80 ಸೆಂಟಿಮೀಟ್ರು. ಇದರ ಭುಜದವರೆಗಿನ ಎತ್ತರ 65ರಿಂದ 80 ಸೆಂಟಿಮೀಟ್ರು. ತೂಕ ಬಂದುಬಿಟ್ಟು 25ರಿಂದ 35 ಕಿಲೋಗ್ರಾಮ್, ಅಂದರೆ 25ರಿಂದ 30 kg ತೂಕ ಇರ್ತವೆ. ಇದರ ಆಹಾರ ಹುಲ್ಲು, ಕಾಯಿಗಳು, ಹಣ್ಣು, ಹೂವು, ಇತರೆ ಸಸ್ಯಗಳು. ಮೃಗಾಲಯದಲ್ಲಿ ಅಂದರೆ ಇಲ್ಲಿ ಜೂದಲ್ಲಿ ಏನು ಕೊಡ್ತಾರೆ ಇದಕ್ಕೆ ಆಹಾರ ಅಂದರೆ ತರಕಾರಿ, ಹಣ್ಣು, ಒಣ ಹುಲ್ಲು, ಕೆಲವು ಬಗೆಯ ಸಸ್ಯಗಳನ್ನು ಕೊಡ್ತಾರೆ. ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು ಹಾಡುತ್ತಿವೆ ಬಾನಾಡಿಗಳು ಎದೆಯಲ್ಲಿ ಸಂತಸದ ಹೊನಲು. ಇದು ವನ್ಯ ಮೃಗಗಳ ಲೋಕವು, ಭೂಮಿಗೆ ಇಳಿದ ನಾಕವು. ನೋಡಿ ಎಷ್ಟು ಚೆನ್ನಾಗಿವೆ. ಹಳ್ಳಿಗಳಲ್ಲಿ ನಮ್ಮ ಹೊಲದಲ್ಲಿ ನೋಡ್ತಾ ಇದ್ವಿ. ಈಗ ಅಲ್ಲೂ ಕೂಡ ಸಂತತಿ ಕಡಿಮೆ ಆಗಿಬಿಟ್ಟಿದೆ. ಹಳ್ಳಿಗಳಲ್ಲೂ ತುಂಬ ಅಪರೂಪ ಆಗಿದೆ ಕಾಣೋದು. ಚುಕ್ಕೆ ಜಿಂಕೆ. ಜಿಂಕೆ ಅಮ್ಮ, ಮೈ ಮೇಲೆಲ್ಲ ಚುಕ್ಕೆ ಚುಕ್ಕೆ ಇದೆಯಲ್ವಾ, ಅದಕ್ಕೆ ಚುಕ್ಕೆ ಜಿಂಕೆ ಅಂತ ಕರೀತಾರೆ. ಚುಕ್ಕೆ ಜಿಂಕೆ, ಕೆಸರು ಜಿಂಕೆ. ಅಮ್ಮನ ಜಿಂಕೆ ಅಮ್ಮ ನಾನೇ ದಿ ಚುಕ್ಕೆ ಜಿಂಕೆ, ಮೈ ಮೇಲೆಲ್ಲ ಚುಕ್ಕೆ ಇರೋದ್ರೆ ಚುಕ್ಕೆ ಜಿಂಕೆ. ಚಿಮ್ಮುತ್ತ ಓಡಿವೆ ಜಿಂಕೆಗಳು, ಕುಣಿದಾಡುತ್ತ ನಲಿದಿವೆ ನವಿಲುಗಳು, ಹಾಡುತ್ತಿವೆ ಬಾನಾಡಿಗಳು ಎದೆಯಲ್ಲಿ ಸಂತಸ ತಾವನಲು. ಎಷ್ಟು ಚೆನ್ನಾಗಿದ್ದಾವೆ. ಜಿಂಕೆ ಅಲ್ವಾ, ಎಷ್ಟೊಂದಿದೆ. ಕೃಷ್ಣಮೃಗ, ಚುಕ್ಕೆ ಜಿಂಕೆ, ಹಂದಿ ಜಿಂಕೆ, ಈ ಎಲ್ಲ ಥರದ ಜಿಂಕೆಗಳು ಇದಾವೆ ಇಲ್ಲಿ. ಪಟ್ಟೆ ಕತ್ತೆ ಕಿರುಬ, ಕತ್ತೆ ಕಿರುಬ, ಕತ್ತೆ ಕಿರುಬ ಅಂತ ಕರೀತಾರೆ. ಇದರ ಗಾತ್ರ
ಸುಮಾರು 95ರಿಂದ 100 ಸೆಂಟಿಮೀಟರ್, 37ರಿಂದ 39 ಇಂಚು ದೇಹದ ಉದ್ದ. ಇದು ಮಾಂಸಾಹಾರಿ. ಪಕ್ಷಿಗಳು, ಕೀಟಗಳು, ಹಣ್ಣುಗಳು, ಆಮೇಲೆ ಸಣ್ಣ ಸಸ್ತನಿಗಳು ಇವುಗಳನ್ನೆಲ್ಲ ತಿಂದು ಬದುಕುತ್ತೆ. ಮೃಗಾಲಯದಲ್ಲಿ ಮಾಮೂಲು ಮಾಂಸನ ಹಾಕ್ತಾರೆ. ಇದರ ಆಯುಷ್ಯ 10ರಿಂದ 12 ವರ್ಷ ಕಾಡಿನಲ್ಲಾದರೆ, ಇನ್ನು ಮೃಗಾಲಯದಲ್ಲಾದರೆ 20ರಿಂದ 25 ವರ್ಷ. ಇದು 2ರಿಂದ 4 ಮರಿಗಳನ್ನು ಹಾಕುತ್ತೆ. ಇದರ ಗರ್ಭಾವಸ್ಥೆಯ ಅವಧಿ 90ರಿಂದ 92 ದಿನಗಳು. ನೋಡಿ ಜಿಂಕೆಗಳಿದೆ. ಕಾಡೆಮ್ಮೆ. ಇದೇನಿದು? ಕಾಡೆಮ್ಮೆ. ಇದು ಊರುಗಳಲ್ಲಿ ಇರುತ್ತಲ್ಲ ಆ ಎಮ್ಮೆ ಅಲ್ಲ ಚಿನ್ನ, ಕಾಡಿನಲ್ಲಿ ಇರುತ್ತಲ್ಲ ಅಜ್ಜಿ ಮನೆಯಲ್ಲಿ ಇದೆಯಲ್ಲ, ಶಾಂತಜ್ಜಿ ಮನೆಯಲ್ಲಿ, ಆ ಕಾಡೆಮ್ಮೆ ಅಲ್ಲ. ಇದು ಕಾಡುಗಳಲ್ಲಿ ಇರುತ್ತೆ. ಇದು ದಾಳಿ ಮಾಡುತ್ತೆ. ಇದು ಕಾಡೆಮ್ಮೆ. ಕಾಡೆಮ್ಮೆ